ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ 6 ಗಂಟೆ ಆಗೈತೆ ನೋಡ್ರಿ ಟೈಮ್. ಇವತ್ತು ಸ್ವಲ್ಪ ಲೇಟಾಗಿನೇ ಎದ್ದಿದ್ದು, ಮತ್ತು ಕಾಲೇಜ್ಗೂ ಯಾರೂ ಹೋಗಂಗಿಲ್ಲ, ಮತ್ತು ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗಲ್ಲ ಅಂತಂದ್ರೆ ಅದಕ್ಕಾಗಿ ಸ್ವಲ್ಪ ಲೇಟಾಗಿನೇ ಎದ್ರೈತಂತ 6 ಗಂಟೆಗೆ ಎದ್ಬಿಟ್ಟು ಇವತ್ತೇನು ಯೋಗ ಮಾಡೋಕ್ಕೆ ಹೋಗಲಿಲ್ಲ ರೀ. ಅಂದ್ರೆ ಲೇಟ್ ಆಗಿಬಿಡ್ತಂದ್ರೆ ಯೋಗ ಮಾಡೋಕ್ಕೆ ಮನಸ್ಸು ಆಗಂಗಿಲ್ಲ. ಮನೆ ಕೆಲಸ ಮಾಡೋದ್ರ ಮೇಲೆ ಲಕ್ಷ್ಯ ಇರ್ತೈತಿ, ಅಂದರೆ ಜಲ್ದಿ ಮುಗಿಸ್ಬೇಕಪ್ಪ ಅಂತ ತಲೆಯಾಗಿರುತ್ತಲ್ರಿ. ಹೀಗಾಗಿ ಯೋಗ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ, ಅದಕ್ಕಾಗಿ ಯೋಗ ಮಾಡೋಕ್ಕೂ ಹೋಗಲಿಲ್ಲ. ಎದ್ದು ಫಸ್ಟಿಗೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ಬಿಸಿನೀರು ಕುಡಿಬೇಕ್ರಿ. ಹೊರಗಡೆ ಯಾವ ರೀತಿ ಆಗೈತೆ ನೋಡ್ರಿ. ಇನ್ನು 6 ಗಂಟೆ ಆಗಿ 10 ನಿಮಿಷ ಆಗಿತ್ತು. ಮಸ್ತ್ ಏನಂತಾರೆ ತಣ್ಣ ಗಾಳಿ ಬಿಟ್ಟಿತ್ತ. ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಒಳಗೆ ಬಂದೀನಿ ನೋಡ್ರಿ. ಇನ್ನು ಬಿಸಿನೀರು ಕಾಸ್ಕೊಂಡು ಕುಡಿದ್ರೈತಂತ ಬಿಸಿನೀರು ಕಾಸಕ್ಕೆ ಇಡಾಕಂತೀನಿ. ನಮ್ಮ ಮನೆಯವ್ರಿಗೆ ನನಗೆ ಬಿಸಿನೀರು ಕಾಸ್ಕೊಂಡ್ಬಿಟ್ಟು ಅವರಿಗೆ ಮುಚ್ಚಿಟ್ಟಾರೆ, ಇನ್ನೂ ಎದ್ದಿತ್ತಿಲ್ಲ ಅವರು. ಅದಕ್ಕಾಗಿ ನಾನಿದ್ರೆ ಬಿಸಿನೀರು ಕುಡಿದ್ಬಿಟ್ಟು ಆಲ್ರೆಡಿ ಟೈಮ್ 7 ಗಂಟೆ ಆಗೇ ಬಿಟ್ಟು ನೋಡ್ರಿ. ನಾನಿದ್ರೆ ಸ್ವಲ್ಪ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೈತಂತೆ ಸೋರೆಕಾಯಿ ಜ್ಯೂಸನ್ನು ರೆಡಿ ಮಾಡಾಕಂತೀನಿ ನೋಡ್ರಿ. ನನ್ನ ಮಗಳಿಗಿದ್ರೆ ನಾಷ್ಟಕ್ಕೆ ಏನು ಮಾಡೋದಂತ ಕೇಳ್ತಾ ಇದ್ದೆ. ಆಕಿದ್ರೆ ಇದನ್ನ ಪುರಾಣ ಹೇಳ್ಕೊಂತ ನಿಂತೀವಿ. ಅಂದರೆ ಕಾಲೇಜ್ ಒಳಗಿಂದು ಅಭ್ಯಾಸ ಮಾಡೋದು ಬೇಸರಾಗಿ ಬಿಟ್ಟಿರ್ತೈತಿ. ಯಾಕಂದ್ರೆ ಮಕ್ಕಳಿಗೆ ಈಗ ಎಕ್ಸಾಮ್ ಬಂದಾವಲ್ರಿ, ಅಭ್ಯಾಸ ಮಾಡೋಕ್ಕೆ ಮನ್ಸಿರಂಗಿಲ್ಲ, ಆದರೂ ಮಾಡಲೇಬೇಕಾಗುತ್ತಲ್ಲ. ಮತ್ತು ನಾಷ್ಟಕ್ಕೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದೆ. ಹಾಗೆ ಆದರೂ ಯಾರೂ ಏನೂ ಹೇಳಲಾಗಿದ್ರು. ಅದನ್ನ ಬೇಡ ಇದನ್ನ ಬೇಡ ಅಂತ ಅನ್ನಕತ್ತಿದ್ರು. ಆದರೆ ಏನಾರು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ಫಸ್ಟಿಗೆ ಜ್ಯೂಸ್ ಕುಡಿದ್ರಾಯ್ತು, ಮತ್ತಷ್ಟು ಫ್ರೆಶ್ ಅನಿಸುತ್ತೆ ಅಂತೇಳಿ. ಅಂದರೆ ಚಾದ ಬದಲಿ ಈ ರೀತಿ ನಾನು ಜಾಸ್ತಿ ಜ್ಯೂಸ್ ಕುಡಿಯೋಕೆ ಇಷ್ಟಪಡ್ತೀನಿ. ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಜಳಕ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಎಷ್ಟು ಕೇಳಿದ್ರು ತನೂ ಇದ್ರೆ ಅದನ್ನ ಬೇಡ ಮಮ್ಮಿ ಇದನ್ನ ಬೇಡ ಮಮ್ಮಿ ಅಂತ ಅಂದ್ಲು. ಅಂದ್ರೆ ನಮ್ಮ ಮನೆಯವರು ಪುರಿ ಭಾಜಿ ಮಾಡಂತಂದ್ರು. ಮನು ಇದ್ರೆ ಪುರಿ ಭಾಜಿ ಬೇಡ ಮಮ್ಮಿ ಅಂತ ಮನು ಅಂದ. ಮತ್ತು ಚುಮ್ಮರಿ ಸುಸ್ಲಾ ಮಾಡ್ತಿನಂದ್ರೆ ತನೂ ಅಂತ ಏನಾರು ಮಾಡ್ಕೊರಿ, ನಾನಂತೂ ಏನು ಮಾಡೋಕ್ಕೆ ಹೋಗಂಗಿಲ್ಲ, ನೀವೇ ಮಾಡಿಕೊಡ್ರಿ ಅಂತ ಹೇಳಾಕತ್ತಿದ್ದೆ. ಬರೀ ನೀವು ಅದನ್ನೂ ಇದನ್ನೂ ಅಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂತ ಅನ್ನಕತ್ತಿದ್ದೆ. ಫೈನಲಿ ಏನೂ ಮಾಡೋಕ್ಕೆ ಹೋಗಲೇ ಇಲ್ಲ ರೀ. ಯಾಕಂದ್ರೆ ಕಾಯಿಪಲ್ಲೆ ತರಕ್ಕೆ ಹೋಗೋದಿತ್ತು. ನಾನು ಕಾಯಿಪಲ್ಲೆ ತರಕ್ಕೆ ಹೋಗ್ತೀನಿ, ನನಗಂತೂ ತಲೆ ಬಿಸಿ ಆಗೈತಿ, ಏನಾರ ಮಾಡ್ಕೊರಿ ಅಂತ ನಾನು ಅಂತೀನಿ. ನಾನೇನು ಮಾಡೋಂಗಿಲ್ಲವ ಅಂತ ಅನ್ನಕತ್ತಿದ್ಲು. ನೀನೇ ಮಾಡ್ಬೇಕು ನೋಡಿ ನಾಷ್ಟಕ್ಕೆ, ಮತ್ತು ಅದನ್ನ ಬೇಡ ಇದನ್ನ ಬೇಡ ಅನ್ನಕತ್ತಿ ಅಂತ ಅನ್ನಕತ್ತಿದ್ದೆ. ಅದು ಪುರಿ ಮಾಡ್ತೀನಂದ್ರು ಅಲ್ಲ, ಮತ್ತು ಚುಮ್ಮರಿ ಸುಸ್ಲಾ ಮಾಡ್ತೀನಂದ್ರು ಅಲ್ಲ, ಉಪ್ಪಿಟ್ಟು ಮಾಡ್ತೀನಂದ್ರು ಅಲ್ಲ. ಅಂದ್ರೆ ಸ್ಪೆಷಲ್ ಬೇಕಂದ್ರೆ ಎಲ್ಲಿಂದ ತರೋದು, ಅಂದರೆ ಯಾವ ರೀತಿ ಸ್ಪೆಷಲ್ ಮಾಡ್ಬೇಕಂದ ಗೊತ್ತಾಗಂಗಿಲ್ಲ. ಸಂಡೆ ಐತಿ ಸ್ಪೆಷಲ್ ಮಾಡಿಕೊಡ್ರಿ ಅಂತಳು. ಮತ್ತು ಎಲ್ಲ ಕೇಳಿಬಿಟ್ರು ಅದನ್ನ ಬೇಡ ಇದನ್ನ ಬೇಡ ಅನ್ನಕತ್ತಿದ್ಲು. ನಾನಂತೂ ಕಾಯಿಪಲ್ಯಕ್ಕೆ ಹೋಗ್ತೀನಿ, ಟೈಮ್ ಆಗೈತಿ, ಮತ್ತು ಪಾಪ ಬೈತಾರಂತ ಬಿಸಿಲೂ ಆಗುತ್ತಂತ ಕಾಯಿಪಲ್ಯಕ್ಕೆ ಹೊಂಟೀನಿ ನೋಡ್ರಿ. ಬರಟ್ಟಿಗೆ ಚುಮ್ಮರಿ ಸುಸ್ಲಾರ ಮಾಡಿರಿ, ಏನಾರು ಒಟ್ಟು ಮಾಡಿದ್ರಿ ಬಂದ ಕೂಡಲೇ ನಾಷ್ಟಕ್ಕೆ ಬೇಕು ನೋಡಂತೆ ಹೇಳ್ಬಿಟ್ಟು ಕಾಯಿಪಲ್ಲೆ ತರಕ್ಕೆ ಹೊಂಟೀವಿ ನೋಡ್ರಿ. ಹಪ್ಪಳ ಸ್ವಲ್ಪ ಬಿಸಿಲಿಗೆ ಹಾಕಿದ್ವಿ ಅಂದ್ರೆ ಮನೆ ಒಳಗನ ರೀ ನಿನ್ನೆ ಮಾಡಿದ್ದು. ಈಗ ಕಾಯಿಪಲ್ಲೆ ತಂದೆ ನೋಡ್ರಿ. ಫೈನಲಿ ಏನು ಅಂತಾರಲ್ಲ, ಇಷ್ಟು ತನಕ ಹೋಗಿಬಿಟ್ಟು ಫುಲ್ ಕೈ ನೋಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಹಿಡ್ಕೊಂಡ್ಬಿಟ್ಟು ತಿರುಗಾಡ್ಬೇಕಲ್ರಿ. ಇವ್ರು ಮನ್ಯಾಗ ಕುಂತಿರ್ತಾರೋ ಪಟ್ ಅಂತ ಏನಾರು ಮಾಡಿ ಹಿಡೋದೇ ಇಲ್ಲ. ಮನು ಇದ್ರೆ ಉಪ್ಪಿಟ್ಟು ಮಾಡಿ ಇಟ್ಟಾನು, ತನು ಇದ್ರೆ ಇನ್ನು ಚುಮ್ಮರಿ ಮಾಡ್ತಾಳಂತಂದ್ರೆ ಚೂಡ ಮಾಡ್ತಾಳಂದ್ರೆ ಇಷ್ಟು ತನಕ ಬರೀ ಮೊಬೈಲ್ ನೋಡ್ದಾಗೈತಿ. ಜಳಕ ಇಲ್ಲ ಏನಿಲ್ಲ. ರವಿವಾರ ಇದ್ರೆ ಹಿಂಗೆ ನೋಡ್ರಿ ನಮ್ಮ ಮನೆಯೊಳಗಂತೂ. ಈಗಂತೂ ದೊಡ್ಡವ್ರು ಆದಮೇಲೆ ತೀರಾ ಮಾತು ಕೇಳಂಗೆ ಇಲ್ಲ ರೀ. ಜಳಕ ಮಾಡೋದಂದ್ರೆ ದೊಡ್ಡ ಏನಂತಾರೆ ಅವ್ರಿಗೆ, ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಆಗುತ್ತೆ. ಪಟ್ಟಂತೆ ಎದ್ದು ಕೂಡಲೇ ಜಳಕ ಮಾಡಿಬಿಟ್ರೆ ಮುಗ್ದ ಹೋಗ್ತೈತಿ. ಆಲ್ರೆಡಿ ಟೈಮ್ 11 ಗಂಟೆ ಆಗಕ್ಕೆ ಬಂದೈತಿ. ಇನ್ನು ಜಳಕನೂ ಇಲ್ಲ, ನಾಷ್ಟಕ್ಕೆ ರೆಡಿನೂ ಇಲ್ಲ. ಅಂದರೆ ಉಪ್ಪಿಟ್ಟು ಮಾಡಿ ಇಟ್ಟನು ಮನು. ತನು ಇದ್ರೆ ಚುಮ್ಮರಿ ಮಾಡ್ತೀನಂತ ಅನ್ನಕತ್ತಿರ್ಲಿ. ಈಗ ಬಂದ ಕೂಡಲೇ ಅದಕ್ಕೆ ಚುಮ್ಮರಿ ಹೆಸರು ಮಾಡಿ ಕೊಡ ಅಂತ ಅಂದ್ಲು. ಅದಕ್ಕೆ ಚುಮ್ಮರಿ ಹೆಸರು ಮಾಡಿ ಕೊಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರು ಇದ್ರೆ ಮ್ಯಾಲೆ ಹತ್ಬಿಟ್ಟು ಅದು ಏರ್ ಫ್ಯಾನ್ ಅಂತಾರಲ್ಲ, ಅದು ಹೊರಗಡೆ ಹೋಗೋದು ಬಿಟ್ಟು ಒಳಗಡೆ ಬರಾಕತ್ತೈತೆ ಅಂತ ಅನ್ನಕತ್ತಿದ್ದೆ. ಇಲ್ಲ ಬರೋಬ್ಬರಿನೇ ಐತಂತ ನೋಡಿ ಚೆಕ್ ಮಾಡ್ರು. ಅಂದರೆ ಮ್ಯಾಲೆ ಹತ್ಬಿಟ್ಟು ಇನ್ನು ತನು ಚುಮ್ಮರಿ ಮಾಡೋ ತನಕ ನಾನು ಈ ಕಡೆ ಕಾಯಿಪಲ್ಲೆ ಎಲ್ಲ ತೆಗೆದಿಡ್ಬೇಕಂತ ತೆಗ್ಯಾಕಂತೀನಿ ನೋಡ್ರಿ. ಕಾಯಿಪಲ್ಲೆ ತಂದ ದಿವಸ ಅಂತೂ 2 ತಾಸು ಬರೀ ಇದನ್ನೇ ಕೆಲಸ ಆಗ್ತೈತಿ. ಮತ್ತು ಮಧ್ಯಾಹ್ನ ಅಡುಗೆನೂ ಮಾಡಬೇಕು. ಇವತ್ತಂತೂ ಅಡುಗೆ ಮಾಡೋಕ್ಕೆ ಹೋಗಂಗಿಲ್ಲ. ಏನು ಮಾಡ್ತಿ ಮಾಡಿ ನೀನು ಅಂತ ತನಗೆ ಅಂದಿದ್ದೆ. ಯಾಕಂದ್ರೆ ನಾಷ್ಟಾದ 11 ಗಂಟೆಗೆ ಹೋಗೈತ್ರಿ. ಇನ್ನು ನಾಷ್ಟ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಅಡುಗೆ ಯಾವಾಗ ಮಾಡಬೇಕು, ಮತ್ತು ಕಾಯಿಪಲ್ಲೆಲ್ಲ ಸೋಸಬೇಕು, ತೊಳಿಬೇಕು, ಮತ್ತು ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಐತಿ, ಯಾವಾಗ ಮಾಡೋದಪ್ಪ ಅಂತ ಅನ್ನಿಸ್ತಾ ಇರ್ತೈತಿ. ಅದಕ್ಕಾಗಿ ಈಗ
ಫಸ್ಟಿಗೆ ಕಾಯಿಪಲ್ಲೆಲ್ಲ ತೆಗೆದು ಇಡಾಕಂತೀನಿ ನೋಡಿರಿ. ಮತ್ತು ಆಮೇಲೆ ನಾಷ್ಟ ಮಾಡಿಬಿಟ್ಟು ಸೋಸೋದು ಮತ್ತು ತೊಳೆಯೋದು ಇದ್ದೇ ಇರ್ತೈತಿ. ಇವತ್ತು ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ತಂದಿದ್ರಿ ಅಂದ್ರೆ ಒಂದು 50 ರೂಪಾಯಿದು ನಿಂಬೆಹಣ್ಣು ತಂದೀನಿ. ಉಪ್ಪಿನಕಾಯಿ ಹಾಕ್ಬೇಕಂತೇಳಿ ಇನ್ನು ಬ್ಯಾಸ್ಗೆ ಆಗ್ಬಿಟ್ಟು ಅಂದ್ರೆ ಬ್ಯಾಸ್ಗೆ ಬಂದ ಕೂಡಲೇ 10 ರೂಪಾಯಿಗೆ 1 2 ಅಷ್ಟೇ ಕೊಡ್ತಾರೆ. ಅದಕ್ಕಾಗಿ ಈಗ ನಾವು ಉಪ್ಪಿನಕಾಯಿ ಹಾಕಿ ಬಿಟ್ರಾಯಿತು. ಅಂದ್ರೆ 2 ವರ್ಷ ಹಿಂದೆ ಹಾಕಿದ್ರಿ, ಇವಾಗ ಹಾಕ್ಬೇಕಂತೇಳಿ ಜಾಸ್ತಿ ಖರ್ಚಾಗಲ್ಲ ನಮ್ಮ ಮನೆಯೊಳಗೆ. ಅದಕ್ಕಾಗಿ ಮಾವಿನಕಾಯಿ ಸೀಸನ್ ಬರುವ ಮಟ್ಟ ಇದು ನಿಂಬೆಕಾಯಿ ಉಪ್ಪಿನಕಾಯಿ ಇರ್ತಾವಂತ ಹಾಕಾಕತ್ತಿದ್ದು. ಯಾವಾಗಾರ ಒಂದ್ಸಲ ಅದು ಪಲ್ಯ ಟೇಸ್ಟ್ ಆಗ್ಲಿಕ್ಕಂದ್ರೆ ಆ ರೀತಿ ಹಚ್ಕೊಂಡು ತಿನ್ನಕ್ಕೆ ನಿಂಬೆಹಣ್ಣು ತಂದಿದ್ದು. ಈಗ 10 ರೂಪಾಯಿಗೆ 6 ನಿಂಬೆಹಣ್ಣು ಕೊಟ್ಟಾರೆ. ಬ್ಯಾಸ್ಗೆ ಬಂದ ಕೂಡಲೇ ಕಮ್ಮಿ ಆಗುತ್ತಲ್ಲ, ಮತ್ತು ಈಗ ಹಾಕಿ ಬಿಟ್ಬಿಡ್ಬೇಕು. ಅಂದ್ರೆ ಬ್ಯಾಸ್ಗೆ ಆದ ಕೂಡಲೇ ನಿಂಬೆಹಣ್ಣಿನ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಅವಾಗ ಜಾಸ್ತಿ ನಿಂಬೆಹಣ್ಣು ಬೇಕಾಗುತ್ತೆ. ಯಾಕಂದ್ರೆ ಬ್ಯಾಸ್ಗೆ ಇರ್ತೈತಿ, ಸ್ವಲ್ಪ ಶರ್ಬತ್ ಪಾನಕ ಎಲ್ಲ ಮಾಡ್ಕೊಂಡು ಕುಡಿಯೋಕೆ ಬರುತ್ತೆ. ಮತ್ತು ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾರೆ ಅವಾಗ ನಿಂಬೆಹಣ್ಣು ರೀ. ಈಗ ಕಾಯಿಪಲ್ಲೆಲ್ಲ ತೆಗೆದು ಇಡಾಕತ್ತಿದ್ದೀರ. ನನ್ನ ಮಗ ಇದ್ರೆ ಅದು ಬೇರೆ ಬುಟ್ಟಿಗೆ ಹಾಕಿದ್ದೆ. ಅದ್ರಾಗ ತೊಳಕ್ಕೆ ಬರಂಗಿಲ್ಲ ಮಮ್ಮಿ, ದೊಡ್ಡ ಬುಟ್ಟಿ ಒಳಗೆ ಹಾಕೋಣಂತೆ ಅದನ್ನೆಲ್ಲ ಕೆಳಗಡೆ ಚೆಲ್ಬಿಟ್ಟ ನೋಡ್ರಿ. 2 kg ಗೆಣಸಿನ್ಕಾಯಿ ತಂದಿರಿ, ಇಷ್ಟ ಬಂದವಲ್ಲ ಅಂತ ಅನ್ನಾಕತ್ತಿದ್ದ. ಅಂದ್ರೆ ದೊಡ್ಡ ತಂದಿದ್ದಲ್ರಿ, ಸ್ವಲ್ಪ ವೇಟ್ ಜಾಸ್ತಿ ಇರ್ತಾವೆ. 1 kg 4 ಬೇಡ 3 ಅಷ್ಟೇ ಬಂದುಬಿಡ್ತಾವೆ. ಅದಕ್ಕಾಗಿ ಇಷ್ಟ ಬಂದವಲ್ಲ ಮಮ್ಮಿ ಅಂತ ಅನ್ನಾಕತ್ತಿದ್ದ. ಅದು ಮೂಲಂಗಿದ್ದು ಸಪ್ಪಿ ಏನೈತಲ್ರಿ, ಅದು ವೇಸ್ಟ್ ಮಾಡಕ್ಕೆ ಹೋಗಬಾರ್ದು. ಇದ್ರ ಪಲ್ಯ ಭಾಳ ಮಸ್ತ್ ಆಗ್ತೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತ್ರಿ. ಅದಕ್ಕಾಗಿ ನಾನು ಅದು ಮೂಲಂಗಿ ಅದು ಮುಂದಿನ ಪಲ್ಯ ಇರುತ್ತಲ್ರಿ, ತೆಗೆದ್ಬಿಟ್ಟು ತರಂಗಿಲ್ಲ, ಹಂಗೆ ತಂದಿರ್ತೀನಿ. ಅದನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಪಲ್ಯ ಮಾಡ್ಕೊತೀನಿ. ಭಾಳ ಮಸ್ತ್ ಆಗ್ತೈತಿ. ಸಿಂಪಲ್ಲಾಗೆ ರೀ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮೂಲಂಗಿ ಪಲ್ಯ ಅಥವಾ ಮೂಲಂಗಿ ತಿನ್ನೋದ್ರಿ. ಈಗ ಉಪ್ಪಿಟ್ಟು ಮತ್ತು ಚೂಡ ಎರಡು ರೆಡಿ ಆಗ್ಯಾವ ನೋಡ್ರಿ. ಇನ್ನು ಮಸ್ತಾಗಿ ನಾಷ್ಟ ಮಾಡೋದು. ಅಂದರೆ ಸ್ವಲ್ಪ ಉಪ್ಪಿಟ್ಟು ಅಳಸಾಗೈತೆ ಮಮ್ಮಿ ಅಂತ ಅನ್ನಾಕತ್ತಿದ್ದ. ಇರಲಿ ಬಿಡಪ್ಪ, ಒಟ್ಟು ಮಾಡಿ ಎಲ್ಲ ಸಾಕು, ಅದೇ ಪುಣ್ಯ ಅಂತ ನಮ್ಮ ಮನೆಯವ್ರು ಎಲ್ಲರಿಗೆ ಹಾಕಾಕತ್ತಿದ್ರು. ತನು ಈ ಕಡೆ ಚೂಡಾನು ಮಾಡಿದ್ಲು. ಈ ಟೈಮ್ 11 ಗಂಟೆವರೆಗೆ 11:30 ಹೋಗಿತ್ತು ಅನ್ಸುತ್ತೆ. ಈಗ ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ಇವತ್ತು ಲೇಟ್ ಆಯಿತು. ನಮ್ಮ ತನು ಅದನ್ನೇ ಅನ್ನಾಕತ್ತೀವಿ. ಈ ಸಲ ನಾವು ಸ್ವಲ್ಪ ಚೇಂಜ್ ಆಗಿವಿಲ್ಲ ಮಮ್ಮಿ, ನಾವು ನಾಷ್ಟ ಲೇಟಾಗಿ ಮಾಡಾಕತ್ತೀವಿ ಅಂತ ಅನ್ನಾಕತ್ತಿಲ್ಲ. ನಮ್ಗೆ ಯಾವಾಗಲೂ 8:30 9 ನಾಷ್ಟ ಆಗಿಬಿಡ್ತೈತ್ರಿ. ಇವತ್ತು 11 ಗಂಟೆ ಆಗಿ ಹೋಗಿತ್ತು ನಾಷ್ಟ ಮಾಡೋಕೆ. ಕಾಯಿಪಲ್ಲೆ ತಂದುಬಿಟ್ಟು ನಾಷ್ಟ ಮಾಡಾಕತ್ತಿದ್ದು. ಮಸ್ತಾಗಿ ಎಲ್ಲರೂ ಕೂಡಿಬಿಟ್ಟು ಈ ರೀತಿ ಮಾತಾಡ್ಕೊಂತ ನಾಷ್ಟ ಮಾಡಿಬಿಟ್ರೆ ಏನಂತಾರೆ ಜಾಸ್ತಿ ಖುಷಿ ಅನಿಸ್ತೈತಿ. ನನಗಂತೂ ಒಬ್ಬಾಕಿಗೆ ತಿನ್ನೋಕೆ ಜಾಸ್ತಿ ಇಷ್ಟ ಆಗಂಗಿಲ್ಲ. ಅನಿವಾರ್ಯಕ್ಕೆ ಒಂದೊಂದ್ಸಲ ಮನ್ಯಾಗ ಯಾರು ಇರ್ಲಿಕ್ಕಂದ್ರೆ ಹೊಟ್ಟಿಗಂತೂ ಬೇಕಾಗ್ತೈತಿ, ಊಟ ಮಾಡ್ತೀವಿ. ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ತನಗೆ ಎಣ್ಣೆ ಹಚ್ಚಾಕತ್ತೀನಿ ನೋಡ್ರಿ. ಅಂದ್ರೆ ವಾರಕ್ಕೊಂದ್ಸಲ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಭಾಳ ಬೆಸ್ಟ್. ಮತ್ತು ತಲೆನೂ ತಂಪಿರುತ್ತೆ, ಮತ್ತು ಡ್ಯಾಂಡ್ರಫ್ನೂ ಆಗಂಗಿಲ್ಲ, ಮತ್ತು ಕೂದಲೂ ಉದುರಂಗಿಲ್ಲ ರೀ. ಅದಕ್ಕಾಗಿ ಇಬ್ಬರಿಗೆ ಎಣ್ಣೆ ಹಚ್ಚಿಬಿಟ್ಟೆ ನೋಡ್ರಿ. ಈಗ ಇಬ್ಬರಿಗೆ ಎಣ್ಣೆ ಹಚ್ಚಿಬಿಟ್ಟು ಕಾಯಿಪಲ್ಲೆಲ್ಲ ಸೋಸಿ ತೊಳೆದು ಇಟ್ಟೇರಿ. ಇನ್ನು ಅಕ್ಕಿ ಅಷ್ಟು ತೊಳೆದು ಹಾಕಿಬಿಟ್ರೈತಂತ ಅಕ್ಕಿನೂ ತೊಳೆದೆ ನೋಡ್ರಿ. ಅಂದರೆ ಸೊಸೈಟಿ ಒಳಗೆ ಕೊಡ್ತಾರಲ್ಲ, ಅಂದರೆ ರೇಷನ್ ಅಕ್ಕಿ ಅಂತೀವಿ ನಾವು. ಅದನ್ನ ತೊಳೆದ್ಬಿಟ್ಟು ಒಣಗಿಸಿ ಹಿಟ್ಟು ಮಾಡಿಸ್ಕೊಂಬರ್ತೀನಿ ರೀ. ಹಪ್ಪಳ ಮಾಡೋಕ್ಕಾಗಲಿ ಮತ್ತು ಅಕ್ಕಿ ರೊಟ್ಟಿ ಮಾಡೋಕ್ಕಾಗಲಿ ಅದಕ್ಕಾದ್ರೂ ಯೂಸ್ ಆಗ್ತೈತಿ. ನಾನು ಯೂಸ್ ಮಾಡ್ತೀನಿ ರೀ. ಅದಕ್ಕಾಗಿ ಈ ಸಲ ಸ್ವಲ್ಪ ಜಾಸ್ತಿನೇ ತೊಳೆದು ಹಾಕಿದ್ದು. ಅಂದ್ರೆ ಹಪ್ಪಳ ಮಾಡೋಕ್ಕೆ ಬರುತ್ತಲ್ರಿ. ಮೊನ್ನೆ ಹಪ್ಪಳ ಹೆಂಗೆ ಮಾಡೋದಂತ ಶೇರ್ ಮಾಡ್ಕೊಂಡಿನಿ. ಅದೇ ರೀತಿ ನಾನಂತೂ ಒಂದು ಏನಂತಾರೆ ಜಾಸ್ತಿ ಮಾಡಿರ್ತೀನಿ. ಅಂದ್ರೆ ಬ್ಯಾಸ್ಗೆ ಮುಗಿಯೋ ಮಟ್ಟ ರೀ, ಯಾವಾಗ ಆಗುತ್ತಲ್ಲ ಅವಾಗ. ಮತ್ತು ನನ್ನ ಮಕ್ಕಳಿಗೆ ಇಷ್ಟ ಆಗ್ತೈತಿ ಫ್ರೈ ಮಾಡ್ಕೊಂಡು ತಿನ್ನೋಕೆ. ಹೊರಗಡೆಯಿಂದ ತಿನ್ನೋಕ್ಕಿಂತ ಫ್ರೈ ಮಾಡಿ ಚೀಪ್ಸ್ ಅದು ಮನೆಯೊಳಗೆ ಆ ರೀತಿ ಅಕ್ಕಿ ಹಪ್ಪಳ ಮಾಡಿಟ್ರೆ ಫ್ರೈ ಮಾಡ್ಕೊಂಡು ತಿನ್ನೋಕೆ ಬರುತ್ತಂತೆ. ಅದು ಅಕ್ಕಿನೂ ಎಲ್ಲ ತೊಳೆದು ಹಾಕಿದ್ರೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂತಿದ್ದೆ. ನನ್ನ ಮಗಳು ಇದ್ದರೆ ಏನು ಕೆಲಸ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ. 4 ಗಂಟೆ ಆಗಿತ್ತು. ಅಂದರೆ ಲೇಟ್ ಮಾಡಿ ನಾಷ್ಟ ಮಾಡಿದ್ದಿಲ್ಲ, ಅದಕ್ಕಾಗಿ ಅಡುಗೆ ಏನೂ ಮಾಡಿದ್ದಿಲ್ಲ. ಬೆಳಗ್ಗೆ ಉಪ್ಪಿಟ್ಟು ಮತ್ತು ಚೂಡ ಮಸ್ತಾಗಿ ಹೊಟ್ಟೆ ತುಂಬ ತಿಂದುಬಿಟ್ಟಿದ್ವಿ. ಈಗ 4 ಗಂಟೆ ಆಗೈತಿ. ಗೋಬಿ ಏನಂತಾರೆ ಪಕೋಡ ಮಾಡಾಕಂತಾರೆ. ಅದು ಒಗ್ಗರಣೆ ಎಲ್ಲ ಹಾಕಿಬಿಟ್ರೆ ಅದು ಮಂಚೂರಿ ಆಗುತ್ತೆ, ಹಂಗೆ ತಿಂದುಬಿಟ್ರೆ ಅದು ಪಕೋಡ ರೀ. ಇದಕ್ಕೆ ಏನಂತಾರು ಗೋಬಿ ಎಲ್ಲ ಕಟ್ ಮಾಡಿ ಬಿಸಿನೀರೊಳಗೆ ತೊಳೆದ್ಬಿಟ್ಟು ಅದಕ್ಕೆ ಕಾರ್ನ್ಫ್ಲವರ್ ಮತ್ತು ಖಾರದ ಪುಡಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಫ್ರೈ ಮಾಡೋದು. ಒಬ್ಬರು ಸಿಸ್ಟರ್ ಕೇಳಿದ್ರು ಅದು ರೆಸಿಪಿ ಶೇರ್ ಮಾಡ್ಕೋರಿ ಅಂತೇಳಿ. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂತಾಗ ತನು ಇದ್ರೆ ರೆಡಿ ಮಾಡಿದ್ಲು. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನ ಯಾವ ರೀತಿ ಮಾಡ್ತೀನಂತ ಶೇರ್ ಮಾಡ್ಕೊತೀನಿ ರೀ. ಸಾರಿ ರೀ, ಈ ಸಲ ಶೇರ್ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ರೆಡಿ ತನು ಮಾಡಿ ಬಿಟ್ಟಿದ್ಲಲ್ಲ, ಅದಕ್ಕಾಗಿ. ಈಗ ಮಸ್ತಾಗಿ ಬೆಳಗ್ಗೆ ಮಾಡಿ ಚುಮ್ಮರಿ ಮತ್ತು ಗೋಬಿ ತಿಂದಿವಿ ನೋಡ್ರಿ.
ಈಗ ಟೈಮ್ ಇದ್ರೆ 6:30 ಆಗೈತಿ. ಪುದೀನ ಸ್ವಲ್ಪ ಜಾಸ್ತಿನೇ ತಂದಿದ್ದೆ ರೀ, 3 ಸೂಡಷ್ಟು ಪುದೀನ ತಂದಿದ್ದೆ. ಅದು ಹಾಳಾಗುತ್ತಲ್ರಿ, ಹಾಗೆ ಇಟ್ಬಿಟ್ರೆ ಅದಕ್ಕೆ ಈ ರೀತಿ ಚಟ್ನಿ ಮಾಡಿ ಇಟ್ಬಿಟ್ರೆ ಬೇಕಂದಾಗ ಯೂಸ್ ಮಾಡೋಕೆ ಬರುತ್ತೆ. ಸ್ವಲ್ಪ ಮೊಸರೊಳಗೆ ಹಾಕ್ಕೊಂಡು ಪರೋಟ ಸಂಗಟನೂ ತಿನ್ಬೋದು, ಮತ್ತು ಏನಂತಾರು ಪರೋಟ ಮಾಡಮ್ದಾಗೂ ಹಾಕ್ಬೋದು, ಟೇಸ್ಟ್ ಇರುತ್ತೆ ರೀ. ಮತ್ತು ಹಾಳು ಆಗಂಗಿಲ್ಲ, ಒಂದು 10-12 ದಿವಸ ಇಟ್ಕೋಬೋದು. ಸ್ವಲ್ಪ ನಿಂಬೆಹಣ್ಣು, ಉಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಅದನ್ನೇ ರೆಡಿ ಮಾಡಿ ಇಟ್ಟೆ ರೀ. ಮತ್ತು ಈ ಕಡೆ ಚಾನೂ ರೆಡಿ ಮಾಡಿದೆ ನೋಡಿರಿ. ಇನ್ನು ಚಹಾ ಎಲ್ಲ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು. ಬೆಳಗ್ಗೆಯಿಂದ ಸರಿಯಾಗಿ ಊಟನೇ ಆಗಿಲ್ಲ ಅಂದ್ರೆ ನಮ್ಮ ಮಂದಿಗೆ ರೊಟ್ಟಿ ಚಪಾತಿ ಬೇಕಾಗ್ತೈತೆ ರೀ. ಅದಕ್ಕಾಗಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಇವತ್ತು ರೊಟ್ಟಿ ಮಾಡ್ಬೇಕು ರೀ. ಸಂಜೆಗೆ ರೊಟ್ಟಿ ಪಲ್ಯ ಚಟ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈಗ ಚಹಾ ಕುಡಿಯಾಕಂತ ನೋಡಿರಿ. ಚಹಾ ಮಾಡಿ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಕೊಡ್ತೇವೆ ರೀ. ಮನು ಚಹಾ ಕುಡಿಯೋಕೆ ಹೋಗಂಗಿಲ್ಲ, ಅದಕ್ಕಾಗಿ ಮನು ಕೊಡಲಿಲ್ಲ. ನಾನು ಚಹಾ ಕುಡಿದು ಈಗ ಚಟ್ನಿ ಮತ್ತು ಮೂಲಂಗಿ ಪಲ್ಯ ಇಟ್ಟದ್ರೆ ಅದ್ರ ಪಲ್ಯ ಮತ್ತು ಅದು ದಾರ ಟಮಾಟಿ ಅಂತೀವಿ ಅಂದ್ರೆ ಈ ಕಡೆ ಹಣ್ಣು ಅಲ್ಲ ಈ ಕಡೆ ಹಸಿನೂ ಅಲ್ಲ, ಆ ರೀತಿ ಆಗಿರ್ತಾವಲ್ಲ, ಅದ್ರದ್ದು ಚಟ್ನಿ ಮಾಡ್ತಿದ್ರೆ ಭಾಳ ಮಸ್ತ್ ಆಗ್ತೈತಿ. ರೊಟ್ಟಿ ಸಂಗಟ ಯಾವುದೇ ಆಗಲಿ ಚಟ್ನಿ ಇದ್ರೇ ಅದ್ರ ರುಚಿ ಜಾಸ್ತಿ ರೀ. ಮನೆಯವ್ರಿಗಂತೂ ಚಟ್ನಿ ಇದ್ರೆ ಜಾಸ್ತಿ ಊಟ ಇಷ್ಟಪಡ್ತಾರೆ. ಪುಂಡಿ ಪಲ್ಯ ಚಟ್ನಿ ಮತ್ತು ಟೊಮೊಟೊ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ ಅದನ್ನ ಇಷ್ಟಪಟ್ಟರೆ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಯಾಕಂದ್ರೆ ಖಾರ ನಮ್ಮ ಮನೆಯೊಳಗೆ ಸ್ವಲ್ಪ ಕಡಿಮೆನೇ ತಿನ್ನೋದು. ಅದಕ್ಕಾಗಿ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕಿಬಿಟ್ಟು ಚಟ್ನಿ ಮಾಡ್ಕೊತೀವಿ ರೀ. ಈಗ ಶೇಂಗಾ ಮತ್ತು ಮೆಣಸಿನ್ಕಾಯಿನ ಹುರ್ಯಾಕೆ ಇಟ್ಟಿದ್ದೀನಿ, ಅಂದರೆ ಎಣ್ಣೆ ಹಾಕಿ ಹುರ್ಕೊಳಂಗಿಲ್ಲ ರೀ, ಹಂಗನ ಹುರ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಸಪ್ರೇಟ್ ಆದ್ರೂ ಹುರ್ಕೋಬೋದು, ಆದರೆ ನಾನು ಶೇಂಗಾ ಮತ್ತು ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಹಾಕಿದ್ದೀನಿ. ಹಾಕಿ ಹುರ್ಯಾಕೆ ಇಟ್ಟಿದ್ದೀನಿ ರೀ. ಈ ಕಡೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳಕಂತೀನಿ ನೋಡಿರಿ. ಒಂದು 4 ದೊಡ್ಡ ಸೈಜು ಟೊಮೊಟೊ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು 2 ದಿವಸ 3 ದಿವಸ ಇಟ್ರೂ ಚಟ್ನಿ ಹಾಳಾಗಂಗಿಲ್ಲ ರೀ. ಚಲೋತ್ನಾಗೆ ಟೊಮೊಟೊ ಹುರ್ಕೊಂಬಿಟ್ರೆ ಮತ್ತು ಚಪಾತಿಗಾಗಲಿ ರೊಟ್ಟಿಗಾಗಲಿ ಮತ್ತು ಅನ್ನಕ್ಕಾಗಲಿ ತಿನ್ಬೋದು. ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ನೋಡಿರಿ, ಅಷ್ಟು ಇಷ್ಟ ಆಗ್ತೈತಿ. ಅದನ್ನ ಚಟ್ನಿ ಮಾಡಿಬಿಟ್ಟು ಈ ಕಡೆ ಮೂಲಂಗಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಿ ಕೊಟ್ಬಿಡ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಂಗೆ ಗೊತ್ತಂದ್ರೆ ಏನೇ ತಿಂದ್ರೂ ರೊಟ್ಟಿ ತಿನ್ಲಿಕ್ಕಂದ್ರೆ ಏನಂತಾರಲ್ಲ ಆ ಥರ ಆಗ್ತೈತಿ. ರೊಟ್ಟಿ ಅಥವಾ ಚಪಾತಿ ಬೇಕರಿ, ಬರೀ ಅನ್ನ ತಿಂದು ಇರಂತಂದ್ರೆ ಏನೋ ಭಾಳ ಕಷ್ಟ ಅನಿಸುತ್ತೆ, ಹೊಟ್ಟಿನೇ ತುಂಬ್ದಂಗೆ ಅನ್ಸಂಗಿಲ್ಲ ರೀ. ಚಪಾತಿಗಿಂತ ರೊಟ್ಟಿ ಅಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ನೋಡಿರಿ. ಈಗ ಆಲ್ಮೋಸ್ಟ್ ಮತ್ತು ರೊಟ್ಟಿ ಇಷ್ಟಪಡಕ್ಕಂತಾರಲ್ಲ, ಅಂದ್ರೆ ಫಸ್ಟೆಲ್ಲ ಬರೀ ಚಪಾತಿನೇ ತಿಂತಿದ್ರು, ಈಗ ಆಲ್ಮೋಸ್ಟ್ ರೊಟ್ಟಿ ಒಳ್ಳೇದಂತೇಳಿ ಈಗ ಗೊತ್ತಾಗತ್ತೈತಿ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಬೆಳಗ್ಗೆ ರೊಟ್ಟಿ, ಮಧ್ಯಾಹ್ನ ರೊಟ್ಟಿ, ಸಂಜೆಗೂ ರೊಟ್ಟಿನೇ ರೀ. ಮತ್ತೇನೋ ತಿನ್ನೋದೇ ಇಲ್ಲ ರೊಟ್ಟಿ ಬಿಟ್ಟು. ಅನ್ನನೂ ಅಷ್ಟೇ ಜಾಸ್ತಿ ಮಾಡ್ತಿದ್ದಿಲ್ಲ, ಚಪಾತಿನೂ ಜಾಸ್ತಿ ಮಾಡ್ತಿದ್ದಿಲ್ಲ, ಬರೀ ರೊಟ್ಟಿನೇ ಜಾಸ್ತಿ ಮಾಡ್ತಿರು. ರೊಟ್ಟಿ ತಿನ್ನೋದ್ರಿಂದ ಎಣ್ಣೆನೂ ಜಾಸ್ತಿ ನಾವು ತಿಂದಂಗೆ ಆಗಂಗಿಲ್ಲ ರೀ. ಅಂದರೆ ಚಪಾತಿ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀವಿ, ಹೀಗಾಗಿ ಎಣ್ಣೆ ಜಾಸ್ತಿ ತಿಂದ್ಬಿಟ್ಟು ಫ್ಯಾಟ್ನೂ ಜಾಸ್ತಿ ಬರುತ್ತೆ. ಅದಕ್ಕೆ ಅನಿಸುತ್ತೆ ಅವಾಗೆಲ್ಲ ದಪ್ಪನೇ ಇರ್ತಿದ್ದಿಲ್ಲ ಮತ್ತು ಯಾರ್ದು ಹೊಟ್ಟಿನೇ ಇರ್ತಿದ್ದಿಲ್ಲ ರೀ. ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಹೊಟ್ಟೆ ಜಾಸ್ತಿ ಯಾರಿಗೆ ಇರ್ತಿದ್ದಿಲ್ಲ. ಈಗಂತೂ ಹೆಣ್ಮಕ್ಳಿಗೆ ಮತ್ತು ಗಂಡ್ಮಕ್ಳಿಗೆ ಎಲ್ಲರಿಗೂ ಕೂಡ ಹೊಟ್ಟಿನೇ ಮುಂದೆ ಬಂದಿರ್ತೈತಿ. ಆ್ಯಕ್ಚುಲಿ ಹೊಟ್ಟೆ ಮುಂದೆ ಬಂದುಬಿಟ್ರೆ ಹಾರ್ಟ್ ಪ್ರಾಬ್ಲಮ್ ಆಗೋದು ಮತ್ತು ಏನಂತಾರೆ ಶುಗರ್ ಎಲ್ಲ ಈ ಥರ ಪ್ರಾಬ್ಲಮ್ ಬರ್ತಾವಂತ ಹೇಳ್ತಾರೆ. ಅಷ್ಟೊಂದು ನನಗೆ ಗೊತ್ತಿಲ್ಲ ರೀ, ಆದರೆ ಹೇಳೋದನ್ನ ಕೇಳಿದ್ದೀನಿ. ಅದನ್ನೇ ಅನ್ನಕತ್ತಿದ್ದೆ ನಮ್ಮ ಮನೆಯವ್ರಿಗೆ. ಅವಾಗೆಲ್ಲ ಡೈಲಿ ರೊಟ್ಟಿ ತಿಂತಿದ್ವಿ, ಈಗ ರೊಟ್ಟಿ ತಿನ್ನೋದನ್ನೂ ಬೇಸರ ಆಗ್ತೈತಿ ಮತ್ತು ಮಾಡೋದನ್ನೂ ಬೇಸರ ಆಗ್ತೈತಿ. ನನಗೆ ರೊಟ್ಟಿ ತಿನ್ನೋಕೆ ಬೇಸರ ಆಗಂಗಿಲ್ಲ ರೀ, ನನಗೆ ಮಾಡೋದು ಸ್ವಲ್ಪ ಬೇಸರ ಅಂತ ಅನ್ಸುತ್ತೆ. ಅಂದರೆ ರೊಟ್ಟಿ ಸಂಗಟ ಚಟ್ನಿ ಮತ್ತು ವೆರೈಟಿ ಪಲ್ಯ ಇದ್ಬಿಟ್ರೆ ಅದ್ರ ರುಚಿ ಜಾಸ್ತಿ ಆಗುತ್ತೆ ರೀ. ಅಗಸಿ ಹಿಂಡಿ, ಶೇಂಗಾ ಹಿಂಡಿ, ಅಂದರೆ ರೊಟ್ಟಿ ಸಂಗಟ ಎಷ್ಟು ಪಲ್ಯ ಎಷ್ಟು ಚಟ್ನಿ ಜಾಸ್ತಿ ಇರುತ್ತಲ್ಲ ಅಷ್ಟು ರೊಟ್ಟಿ ಇನ್ನಷ್ಟು ರುಚಿ ಅನಿಸ್ತೈತಿ. ನಮ್ಮ ಮನೆಯವ್ರಿಗೆ ಆ ರೀತಿ ಅಲ್ಲ ರೀ, ಬರೀ ಹಾಲು ರೊಟ್ಟಿ ಅಂದರೆ ಸಿಕ್ಕಾಪಟ್ಟಿ ಇಷ್ಟ ಆಗ್ತೈತಿ. ಅದನ್ನೇ ಹಾಕತ್ತಿದ್ರು ಅವರು. ನನಗೆ ಅದನ್ನೆಲ್ಲ ಬೇಕಾಗಿಲ್ಲ, ಗಟ್ಟಿಗೆ ಎಮ್ಮೆ ಹಾಲು ಅಥವಾ ಆಕಳ ಹಾಲು, 1-2 ರೊಟ್ಟಿ ಬದ್ನಿಕಾಯಿ ಪಲ್ಯ ಇದ್ಬಿಟ್ರೆ ಅವ್ರು ಊಟನೇ ಮುಗೀತ್ರಿ. ಅವಾಗೆಲ್ಲ ಅದನ್ನೇ ಮಾಡ್ತಿದ್ರು ಅವರು. ಅಂದರೆ ನಾವು ಫಸ್ಟ್ ಮದುವೆ ಆದಾಗ ಬೆಳಗ್ಗೆ ಎದ್ದ ಕೂಡಲೇ ರೊಟ್ಟಿ ಹಾಲು ಮತ್ತು ಸಂಜೆಗೆ ರೊಟ್ಟಿ ಹಾಲು, ಮಧ್ಯಾಹ್ನ ಏನಾದರೂ ಸ್ವಲ್ಪ ತಿಂತಿದ್ರು. ಅದನ್ನ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡೈಜೆಷನ್ ಏನಿಲ್ಲ ಚಲೋತ್ನಾಗ ಆಗ್ತೈತಿ, ಅಂದರೆ ಈಜಿಯಾಗಿ ಆಗ್ತೈತಿ, ಫ್ಯಾಟ್ನೂ ಬರೋಂಗಿಲ್ಲ ರೀ. ಈಗ ಬೆಳ್ಳುಳ್ಳಿ ಸುಲ್ಲಾಕತ್ತಿದ್ದೆ, ನಮ್ಮ ಮನೆಯವ್ರಿದ್ರೆ ನಾನು ಸುಲ್ದು ಕೊಟ್ಟನಂತ ಬೆಳ್ಳುಳ್ಳಿನೂ ಸುಲ್ದು ಕೊಟ್ರು ನೋಡ್ರಿ. ಅಂದರೆ ಸುಮ್ಮನೆ ಮಾತು ಹೇಳ್ಕೊಂತ ಇಬ್ಬರು ಕೂಡಿ ಕೆಲಸ ಮಾಡಿದ್ವಿ. ಅಂದ್ರೆ ಅವ್ರು ಮಾತು ಹೇಳ್ಕೊಂತ ನಿಂತಿದ್ರು, ನಾನು ಈ ಕಡೆ ಅಡುಗೆನೂ ಕಂಪ್ಲೀಟ್ ಮಾಡಾಕಂತೀನಿ ನೋಡ್ರಿ. ಈ ಕಡೆ ಚಟ್ನಿ ಮಾಡ್ಬೇಕಂತ ಟೊಮೊಟೊ ಎಲ್ಲ ಹುರಿದು ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತು
ಮತ್ತು ಮೂಲಂಗಿ ಪಲ್ಯ ಕಟ್ ಮಾಡಿ ಇಟ್ಟಿದ್ದಲ್ರಿ ಅದಕ್ಕೆ ಒಗ್ಗರಣೆ ಹಾಕಾಕತ್ತೀನಿ. ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮೂಲಂಗಿ ಪಲ್ಯ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ ಕೆಂಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಬಿಟ್ರೆ ಐತ್ರಿ. ಅಷ್ಟೇ ಪಲ್ಯ ಮಸ್ತ್ ಆಗ್ತೈತಿ. ಅದು ಟೇಸ್ಟ್ನ ಜಾಸ್ತಿ ಇರ್ತೈತಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು, ಕೆಂಪು ಖಾರ ಆದ್ರೂ ಹಾಕ್ಬೋದು ಮೂಲಂಗಿ ಪಲ್ಯಕ್ಕೆ ರೀ. ಈಗ ಟೊಮೆಟೊ ಚಟ್ನಿನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಬೆಳ್ಳುಳ್ಳಿ ಮತ್ತು ಹುರಿದಿಟ್ಟು ಶೇಂಗಾ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ರುಚಿ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ರೀ ಎಲ್ಲ ಹಾಕಿ ರುಬ್ಕೋಬೇಕಾಗುತ್ತೆ. ಈಗ ಇದು ಪಲ್ಯನೂ ರೆಡಿ ಆಗೈತೆ ನೋಡಿರಿ. ಇದಕ್ಕೆ ಸ್ವಲ್ಪ ನೀವು ಹೆಸರು ಬೇಳೆ ಅಥವಾ ತೊಗರಿ ಬೇಳೆ ಆದರೂ ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀನಿ ರೀ. ಇದು ಆಪ್ಷನಲ್ಲ, ಹಾಕಬೇಕಂತೇನಿಲ್ಲ. ನಾನು ಸ್ವಲ್ಪ ಹಾಕಿದ್ದೀನಿ, ನನಗೆ ಇಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಮುಚ್ಚಿಟ್ಬಿಟ್ರಾಯ್ತು. ಇದು ಮೂಲಂಗಿ ಪಲ್ಯನೂ ರೆಡಿ ಆಯ್ತು ನೋಡಿರಿ. ನಾನಂತೂ ತಿನ್ನಂದ್ರೆ ಇದು ಒಬ್ಬಗೆ ತಿಂದ್ಬಿಟ್ಟು ಅಷ್ಟು ಇಷ್ಟ ಆಗ್ತೈತಿ. ಅದು ಮೂಲಂಗಿ ಪಲ್ಯ ಒಂದು ರೊಟ್ಟಿ ತಿಂದರೆ ಹೊಟ್ಟೆ ಫುಲ್ ಆಗ್ತೈತ್ರಿ. ಈಗ ಅದು ಏನು ಮಿಕ್ಸರ್ಗೆ ಹಾಕಿ ಇಟ್ಟಿದ್ದರೆ ಎಲ್ಲ ಮೆಣಸಿನ್ಕಾಯಿ ಅದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಿಟ್ಟು ಹುರಿದಿಟ್ಟು ಟೊಮೊಟೊ ಹಾಕಿ ಮತ್ತಷ್ಟು ಮಿಕ್ಸರ ಫುಲ್ ಏನಂತಾರೆ ಕಂಟಿನ್ಯೂ ಚಾಲು ಇಟ್ಟು ಚಟ್ನಿ ರುಬ್ಕೋಬಾರ್ದು ಯಾವಾಗಲೂ ರೀ. ಸ್ವಲ್ಪ ಪಲ್ಸ್ ಮೋಡೊಳಗೆ ಹಾಕಿಬಿಟ್ಟನೆ ಚಟ್ನಿ ರೆಡಿ ಮಾಡ್ಕೋಬೇಕು. ಅಂದ್ರೆ ಫುಲ್ ಹಿಟ್ಟು ಥರ ಆಗಕ್ಕೆ ಹೋಗಬಾರ್ದು. ಅದು ಟೇಸ್ಟನ್ನೇ ಡಿಫ್ರೆಂಟ್ ಆಗಿಬಿಟ್ಟೈತೆ ರೀ. ಟೇಸ್ಟ್ ಅನ್ಸಂಗಿಲ್ಲ. ಸ್ವಲ್ಪ ತರಿಯಾಗಿಯೇ ಇರಬೇಕು ಚಟ್ನಿ, ಆವಾಗ ರುಚಿ ಜಾಸ್ತಿ ಬರೋದು. ಆ್ಯಕ್ಚುಲಿ ನಮ್ಮ ಮನೆಯವರು ಕಲ್ಲಾಗ ಕುಟ್ಟಿದ್ರು ಯಾವಾಗಲೂ. ಅದಕ್ಕೆ ಈಗ ಅದು ಕಲ್ಲು ಇಲ್ಲಲ್ರಿ, ಅದಕ್ಕಾಗಿ ನಾನೇ ಮಿಕ್ಸರ್ ಮಿಕ್ಸ್ ಮಾಡಿದ್ದು ತರಬೇಕಾಗಿತ್ತು. ಅದನ್ನು ಕಲ್ಲು ರೀ, ಕುಟ್ಟೋ ಕಲ್ಲು. ಈಗ ರೊಟ್ಟಿನೂ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗಿ ಬಿಸಿ ರೊಟ್ಟಿ ಮತ್ತು ಮೂಲಂಗಿ ಪಲ್ಯ, ಟೊಮೆಟೊ ಕಾಯಿ ಚಟ್ನಿ ಇವತ್ತಿನ ರಾತ್ರಿ ಊಟಕ್ಕೆ ಇಷ್ಟ ಮಾಡಿದ್ದು. ಇವತ್ತಿನ ವಿಡಿಯೋನು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ನೋಡಿರಿ. ಯಾರೆಲ್ಲ ಉತ್ತರ ಕರ್ನಾಟಕದವ್ರು ಇದ್ದೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಮತ್ತು ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸಂದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.